ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 9 ಗಂಟೆ 37 ನಿಮಿಷ ಆಗಿದೆ ನೋಡಿ. ನಮಗೆ ಪ್ರೇಮ್ ಗೋಲ್ಡೇ ಕೊಟ್ಟಿದ್ದಾನೆ. ಇನ್ನು 30 ಸೆಕೆಂಡ್ ಡಿಲೇಗಿಲ್ಲ ಏನಿರಲ್ಲ, ಎಲ್ಲರಿಗೂ ಹಿಂಗೆ ಇರುತ್ತೆ. ಪ್ರೇಮ್ ಗೋಲ್ಡು ಇಲ್ಲಾಂದರೆ ಪ್ರೇಮ್ ಸಿಲ್ವರ್ ಬರುತ್ತೆ. ಯಾರಿಗಣ್ಣ ಪ್ರೇಮ್ ಗೋಲ್ಡ್ ಇದ್ರೂ ಪ್ರೇಮ್ ಸಿಲ್ವರ್ ಇದ್ರೂ 10 ಸೆಕೆಂಡ್ ಡಿಲೇ ಬಂದರೆ ಮಾತ್ರ ನೀವು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಆ್ಯಪ್ ಅಪ್ಡೇಟ್ ಮಾಡ್ಕೋಬೋದು. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು, ಇವತ್ತು ಹೆಂಗಿರುತ್ತೆ ಅನ್ನೋದು, ಯಾವ ಥರ ಬಾಡಿಗೆಗಳು ಬರ್ತದೆ ನೋಡೋಣ. ನೋಡಿ 10 ಸೆಕೆಂಡ್ ಇಲ್ಲೇ ಬರ್ತಾ ಇಲ್ಲ, ಈ ಥರ ಬರ್ತಾ ಇದೆ. ಅದು ಮಿಸ್ ಮಾಡಿದ್ರೂ ನಮಗೆ ಕಮ್ಯುನಿಟಿ ಸ್ಕೋರ್ ಕಮ್ಮಿ ಆಗೋಲ್ಲ. ಯಾವ್ದು ಬೇಕಾದರೆ ತಗೋಬೋದು, ಯಾಕೆ ಬೇಕಾದರೆ ಇಡ್ಬೋದು. ನೋಡಿ ಕಮ್ಯುನಿಟಿ ಸ್ಕೋರ್ ಅನ್ನೋದು ಕಮ್ಮಿ ಆಗೋಲ್ಲ. ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಮಾತ್ರನೇ ಆಗೋದು. ನೋಡಿ ಡೈರೆಕ್ಟ್ ಡೆಲಿವರಿ ಬರ್ತಾ ಇದೆ. 12 ಕಿಲೋಮೀಟ್ರಿಗೆ 660 ರೂಪಾಯಿ ಕೊಡ್ತಾ ಇದ್ದಾರೆ. ನೋಡಿ 560 ರೂಪಾಯಿ ಕೊಡ್ತಾ ಇದ್ದಾರೆ 12 ಕಿಲೋಮೀಟ್ರಿಗೆ. HSR ಲೇಔಟ್ ಕಲಾಸ್ಪಳ್ಳ ಫ್ರಂಟ್ ಗೇಟಿಂದ HSR ಲೇಔಟ್ ಹೋಗ್ಬೇಕಂತೆ. ಪಾಪ ಯಾಕೋ ಫೋನಲ್ಲಿ ಅಳ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಏನು ಪ್ರಾಬ್ಲಮ್ ಅಂತ ಅರ್ಥ ಆಗಿಲ್ಲ. ಫೋನಲ್ಲಿ ಬರೋಬ್ಬರಿ ಒಂದು 15-20 ನಿಮಿಷ ನೋಡ್ತಾ ಇದ್ದೀನಿ ನಾನು. ಅಳ್ಕೊಂಡೇ ಕೂಗಿದ್ದಾರೆ ನೋಡಿ. ಹೆಣ್ಮಕ್ಳನ್ನ ಅಳಿಸೋದು ಅಷ್ಟು ಒಳ್ಳೆಯದಲ್ಲ. ಏನನ್ನ ಪ್ರಾಬ್ಲಮ್ ಇದ್ದರೆ ಅವರು ಮನಸ್ಸಿಗೆ ನೋವು ಮಾಡಬೇಡಿ. ತುಂಬ 15-20 ನಿಮಿಷದಿಂದ ಅಳ್ಕೊಂಡಿದ್ದಾರೆ. ನನಗೆ ನೋಡೋ ಆಗ್ತಾಯಿಲ್ಲ, ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆ, ಆ ಥರ ಆಗ್ತಾಯಿದೆ. ದಯವಿಟ್ಟು ಯಾರ ಮನಸ್ಸನ್ನ ನೋವು ಮಾಡಬೇಡಿ. ನೋಡಿ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ಚಾಮರಾಜಪೇಟೆನಿಂದ ನೋಡಿ. ಆದ್ರೂ ಕಮ್ಯುನಿಟಿ ಸ್ಕೋರ್ ನೋಡಿ ಕಮ್ಮಿ ಆಗಲ್ಲ, ಹಂಗೆ ಇರುತ್ತೆ. ಇನ್ನು ಕಮ್ಯುನಿಟಿ ಸ್ಕೋರ್ನು ಏನು ಕೊಟ್ಟಿಲ್ಲ. ಇಟ್ಬಿಟ್ಟಿದ್ದೀನಿ. ಆನ್ಲೈನ್ ಪೇಮೆಂಟ್ ಆಗಿದೆ. ಇದು 794 ರೂಪಾಯಿದು. ಪಿಕಪ್ ನೋಡೋಣ. ಒಂದೂವರೆ ಕಿಲೋಮೀಟರ್ ಹೋಗ್ಬಿಡೋಣ ಈಗ. ಇದೇ ಲೋಡಿಂಗ್ ಪಾಯಿಂಟು. ಬಂದಿದ್ದೀನಿ ಚಾಮರಾಜಪೇಟೆ. ಇದು 790 ರೂಪಾಯಿ ಬಾಡಿಗೆ. ಇದು ಎಲೆಕ್ಟ್ರಾನಿಕ್ ಸಿಟಿ ಹೋಗಬೇಕು. ಆನ್ಲೈನ್ ಪೇಮೆಂಟ್ ಆಗಿದೆ. ನೋಡೋಣ ಏನಾಗ್ತದೆ. ಈ ಥರ ಆಗ್ತಾಯಿದೆ. ಎಷ್ಟು ಹಾಕಿದ್ದಾರೆ ಲೋಡು. ಲೋಡಿಂಗ್ ಕಂಪ್ಲೀಟ್ ಆಯಿತು. ಈಗ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟರ್ ಅನ್ನೋದು. ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕಿದು. 20 ಕಿಲೋಮೀಟರ್ ಹೋಗ್ಬಿಡೋಣ. ನೋಡಿ ಹಿಂಗೆ ಆಗ್ತಾ ಹೋಗೋದು. ಎಷ್ಟು ಸಾಲ ಆದರೂ ಕೇಳಲ್ಲ ಇವರು ನೋಡಿ. ಹೇಳಿದ್ರು ಕೇಳ್ತಾ ಇಲ್ಲ ಇವರು. ಇದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ. ಇದು ನೋಡಿ ಲೋಡಿಂಗ್ ಬಂದಿದ್ದೀನಿ. ಲೋಡಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ 3 ವೀಲರ್ ಅಲಾವ್ ಇಲ್ಲ ಅಂತೆ ಒಳಗಡೆಗೆ. 4 ವೀಲರ್ ಅಲಾವ್ ಇದೆ, 3 ವೀಲರ್ ಅಲಾವ್ ಇಲ್ಲ. ಅದಕ್ಕೋಸ್ಕರ ಈಚೆನೇ ಹಾಕಿದ್ದಾರೆ. ಟ್ರಾಲಿ ಹೋಗಿದ್ದಾರೆ ಅವರು. ಟ್ರಾಲಿ ತಗೊಂಡು ಬಚ್ಚಿನ ಅಷ್ಟೊಂದು ಮೆಟೀರಿಯಲ್ ತಗೊಂಡು ಹೋಗ್ಬೇಕು ಇಲ್ಲಿಂದ. ಅವರು 3 ವೀಲರ್ ಬುಕ್ ಮಾಡಿದರೆ ಅವರು ಆರಾಮಾಗಿ ಒಳಗಡೆ ಹೋಗ್ತಾ ಇತ್ತು. ಇವರಿಗೆ ಗೊತ್ತಿಲ್ಲ 3 ವೀಲರ್ ಬುಕ್ ಮಾಡಿಬಿಟ್ಟಿದ್ದಾರೆ.
ಒಳಗಡೆಗೆ ಎಂಟ್ರಿ ಇಲ್ಲ ಇದು ನೋಡಿ. ಈ ಐಟಮ್ ಎಲ್ಲ ಇಲ್ಲಿಂದಾನೇ ಒಂದು ಟ್ರಾಲಿ ಬರುತ್ತೆ, ಟ್ರಾಲಿಯಿಂದ ತಗೊಂಡು ಹೋಗ್ತಾರಂತೆ. ನೋಡಿ ಇದು 3 ವೀಲರ್, ಇದು ಈ ಗಾಡಿಗೆ ಅಲೌ ಇದೆ. ಅದು 4 ವೀಲರ್ಗೆ ನೋಡಿ ಅಲೌ ಮಾಡ್ತಾ ಇದ್ದಾರೆ. ಓಕೆ ಡನ್. ಈ ಥರ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇನ್ನೂ ಸ್ವಲ್ಪ ಐಟಮ್ ಹಂಗೆ ಇದೆಯಾ, ಅದು ಬಿಟ್ಬಿಟ್ಟು ಬರ್ತಾರಂತೆ. ಇದು ಕೆಳಗಡೆ ಇಳಿಸಂಗಿಲ್ಲ ಅಂತ ಇದು ನೋಡಿ. ಪಾಪ ತುಂಬ ರಾಮಾಯಣ ಆಗೋಯ್ತು ಇದು. ಅಲ್ಲಿ ಇಟ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಈಗ ನೋಡಿ ಒಳಗಡೆ ಇಲ್ಲಿ ಇಡ್ತಾ ಇದ್ದಾರೆ ಸೈಡಲ್ಲಿ. ಟ್ರಿಪ್ ಮಾಡೋಣ ಎಂಡು. 790 ರೂಪಾಯಿ ಇತ್ತು. 1 ಕಿಲೋಮೀಟರ್ ಜಾಸ್ತಿ ಬಂದಿದ್ದೀನಿ. ನೋಡಿ 860 ರೂಪಾಯಿ ಬಂದಿದೆ. ಹಾಂ ನಮ್ದೇನ 860 ರೂಪಾಯಿ ಬಂದಿದೆ. ತೋರಿಸಿರೋದು 790 ರೂಪಾಯಿ, 70 ರೂಪಾಯಿ ಜಾಸ್ತಿ. ಯಾಕಂದರೆ 1 ಕಿಲೋಮೀಟ್ರು ಜಾಸ್ತಿ ಇತ್ತಿದ್ದು, ಅದಕ್ಕೋಸ್ಕರ ಇಲ್ಲಿ ಬಂದೆ 70 ರೂಪಾಯಿ ಕೌಂಟ್ ಮಾಡಿದ್ದಾರೆ ಪೋಟ್ರಲ್ಲಿ. ನೋಡಿ 100% ಕಂಪ್ಲೀಟ್ ಸ್ಕೋರ್ ಹಂಗೆ ಇದೆಯೇ. 3 ಆರ್ಡ್ರ್ 4 ಆರ್ಡ್ರ್ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ. ಮಿಸ್ ಮಾಡಿದ್ರೂ ಕಂಪ್ಲೀಟ್ ಸ್ಕೋರ್ ಡೌನ್ ಆಗಿಲ್ಲ. ಬರೀ ಕ್ಯಾನ್ಸಲ್ ಆದರೆ ಮಾತ್ರ ಡೌನ್ ಆಗೋದು. ಕಂಪ್ಲೀಟ್ ಸ್ಕೋರ್ ನೀವು ಯಾವ ಬಾಡಿಗೆ ಬೇಕಾದರೂ ಎತ್ಕೋಬೋದು, ಯಾವ ಬಾಡಿಗೆ ಆದ್ರಾದರೂ ಬಿಡ್ಬೋದು. ಕಂಪ್ಲೀಟ್ ಸ್ಕೋರ್ ಅನ್ನೋದು ಕಮ್ಮಿ ಆಗಲ್ಲ ನೋಡಿ. ಅವಾಗಲೇ ಒಂದು ಬಾಡಿಗೆ ಹೊಡೆದಿದ್ದು ನಾನು. 3 ಬಾಡಿಗೆ 4 ಬಾಡಿಗೆ ಮಿಸ್ ಮಾಡಿ 1 ಬಾಡಿಗೆ ಹೊಡೆದಿದ್ದೀನಿ. ಆದ್ರೂ ನಮ್ಮ ಕಂಪ್ಲೀಟ್ ಸ್ಕೋರ್ ಕಮ್ಮಿ ಆಗಲ್ಲ. ಈ ವಿಡಿಯೋ ಯಾರ್ಯಾರು ಶೇರ್ ಮಾಡಿ ಎಲ್ಲ ಶೇರ್ ಮಾಡಿ. ಇನ್ನೊಬ್ಬರಿಗೆ ಪ್ರೇಮ್ ಗೋಲ್ಡ್ ಇದ್ರೂ ಒಬ್ಬೊಬ್ಬರಿಗೆ ಸೆಕೆಂಡ್ ಬರ್ತಾ ಇರುತ್ತೆ. ಅದು ಇನ್ನೂ ಅಪ್ಡೇಟ್ ಆಗಿರಲಿಲ್ಲ. ಯಾರು ಏನು ಹೆದರ್ಕೋಬೇಡಿ. ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ. ಕಸ್ಟಮರ್ಗೆ ಫೋನ್ ಮಾಡಿದ್ರೆ ಅವ್ರು 5 ನಿಮಿಷದಲ್ಲಿ ಅವ್ರು ಅಪ್ಡೇಟ್ ಮಾಡಿಕೊಡ್ತಾರೆ. ಬೊಮ್ಸಂದ್ರ ಇಂಟ್ರೆಸ್ಟಲ್ಲಿ ಇರೋದ್ರ ಕಾಯ್ಕೊಂಡಿದ್ದೀನಿ. ಪ್ರೇಮ್ ಗೋಲ್ಡ್ ಆದ್ರೂ ಬಾಡಿಗೆ ಇಲ್ಲ. ಇಷ್ಟೊತ್ತು ಕಾಯ್ಕೊಂಡಿದ್ದೀನಿ, ಒಂದು ಕಮ್ಮಕ್ಕೂ ಇಲ್ಲ, ಒಂದು ಕಿಮ್ಮಕ್ಕೂ ಇಲ್ಲ. ನಿಮಗೂ ಆ ಥರನೇ ಆಗ್ತಾಯಿದೆ. ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಿ ನೋಡಿ. ಬೆಳಗ್ಗೆ ಹೊಡೆದಿರೋದು ಬಾಡಿಗೆ ಒಂದೇ ಒಂದು, ಆಮೇಲಿಂದ ಒಂದು ಕಮ್ಮಕ್ಕೂ ಇಲ್ಲ, ಕಿಮ್ಮಕ್ಕೂ ಇಲ್ಲ. ನಿಮ್ಗೇನು ಆ ಥರ ಇದೆಯಾ? ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಿ, ನಿಮ್ಗೆ ಆ ಥರ ಇದೆಯೇನು? ನೋಡಿ ಯಾವನೋ ತಂದು ಹಾಕೋಣ ಕೆಲಸಕ್ಕೆ ಇವರೆಲ್ಲ ಎತ್ತಾ ಇದ್ದಾರೆ ನೋಡಿ. ಪಾಪ ಮನುಷ್ಯರಿಗೆ ಬುದ್ಧಿ ಇಲ್ವಾ ನೋಡಿ, ಎಷ್ಟು ಗಲೀಜಾಗಿದ್ದಾರೋ ನೋಡಿ. ಈ ಫ್ಯಾಕ್ಟ್ರಿ ಅವರು ಎತ್ತಾ ಇದ್ದಾರೆಲ್ಲ ನೋಡ್ರಿ. ಪಾಪ ಅವ್ರು ಎತ್ತಾ ಇದ್ದಾರಲ್ರಿ, ನಿಮ್ಮ ಕಸ ಎಲ್ಲ ಸ್ವಲ್ಪ ನಾಚಿಕೆ ತಗೊಳ್ಳಿ. ಅಯ್ಯ ಎಷ್ಟು ಸಾರು ಹೇಳಿದ್ರು ಇದು ಕಸ ಬಿಸಾಕ್ತೀರಾ? ಏನು ರೀ ಬಂದಿದೆ ಅವ್ರಿಗೆ ಕಸ ಎತ್ತೋದು ನೋಡ್ರಿ. ಮಳೆ ಬರ್ತಾ ಇದೆ ನೋಡಿ. ಈ ಪೋಟ್ರವನು ನಮಗೆ ಕಿವಿಯಲ್ಲಿ ಹೂವು ಇಕ್ಕಿದ್ದಾನೆ. ಮೊದಲೇ ಚೆನ್ನಾಗಿತ್ತು, ಯಾವುದೋ ಒಂದು ಆ ಥರ ಈ ಥರ ಬಾಡಿಗೆ ಬರ್ತಾಯಿತ್ತು. ಈಗ ಬಾಡಿಗೆನೂ ಇಲ್ಲ, ಏನೂ ಇಲ್ಲ. ಪ್ರೇಮ್ ಗೋಲ್ಡ್ ಇದ್ರೂ ಬಾಡಿಗೆ ಇಲ್ಲ. ಹಾಂ ನೋಡಿ, ಕಾಯ್ಕೊಂಡಿದ್ದೀನಿ. ಮಳೆ ಬರ್ತಾ ಇದೆ ನೋಡಿ.
ಈ ಪೋಟ್ರೋನು ನಮಗೆ ಕಿವಿಯಲ್ಲಿ ಹೂವು ಇಕ್ಕಿದ್ದಾನೆ. ಮೊದಲೇ ಚೆನ್ನಾಗಿತ್ತು, ಯಾವುದೋ ಬಾಡಿಗೆಗಳು ಬರ್ತಾಯಿತ್ತು. ಈಗ ಗೋಲ್ಡ್ ಆಗಿಬಿಟ್ಟು ಬಾಡಿಗೆ ಅನ್ನೋದೇ ಬರ್ತಾ ಇಲ್ಲ. ಈಗ ನಿದ್ದೆನೇ ಬರ್ತಾ ಇದೆ, ಬಾಡಿಗೆ ಬರ್ತಾ ಇಲ್ಲ ನೋಡಿ. ಬೆಳಗ್ಗೆನಿಂದ ಒಂದೇ ಒಂದು ಬಾಡಿಗೆ ಹೊಡೆದಿದ್ದೀನಿ ಅಷ್ಟೇ. ಮೊದಲು ಹಂಗೋ ಹಿಂಗೋ ಬರ್ತಾಯಿತ್ತು ಬಾಡಿಗೆಗಳು. ಈಗ ಆವಾಜ್ ಕೇಳೋಣ ಅಂದರೆ ಒಂದು ಸೌಂಡ್ ಕೇಳೋಣ ಅಂದರೆ ಸೌಂಡು ಬರ್ತಾ ಇಲ್ವಲ್ಲ. ಈಗ ಯಾಕೆ ಈ ಥರ ಆಗಿಬಿಟ್ಟಿದೆ? ನಾನು ಅಂದ್ಕೊಂಡೆ ಪ್ರೇಮ್ ಗೋಲ್ಡ್ ಇರುತ್ತೆ, 3,000 4,000 ದುಡ್ಕೋಬೋದು ಇವತ್ತು. ஆனால் ನಾನಿದ್ದೀನಿ, ಇವು ನೋಡಿದ್ರೆ ಒಂದೊಂದು 1,000 ರೂಪಾಯಿ ತಗೊಂಡೋಗಿ ಅಂತ ಇದ್ದಾನೆ. ಏನೋ ಇವನು ತುಂಬ ಕಷ್ಟ ಆಗುತ್ತೆ ಈ ಥರ ಆಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೊಬ್ಬನಿಗೆ ಈ ಥರ ಆಗಿದೆಯೋ ನಿಮ್ಗೆಲ್ಲರಿಗೂ ಆ ಥರ ಆಗಿದೆ ಗೊತ್ತಿಲ್ಲ. ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ಬಿಡಿ. ಡೈರೆಕ್ಟ್ ಡೆಲಿವರಿ ಬಾಡಿಗೆ ಬಂದಿದೆ. ಬಾಡಿಗೆ ಬಂದು 934 ರೂಪಾಯಿದು. ನಮಗೆ ಬರೋದು 840 ರೂಪಾಯಿ ಬರುತ್ತೆ. ವ್ಯಾಲೆಟ್ಗೆ 51 ರೂಪಾಯಿ ಆಗ್ತಾರಂತೆ. ಪಿಕಪ್ ಹತ್ರ ಹೋಗ್ಬಿಡೋಣ ಬೇಗ. 4 ಕಿಲೋಮೀಟರ್ ಇದೆ ಪಿಕಪ್, 5 ಕಿಲೋಮೀಟರ್. ಏನು ಮಾಡೋಕ್ಕಾಗಲ್ಲ, ಪೋಟ್ರಲ್ಲಿ ಬಾಡಿಗೆ ಇಲ್ಲ. ಇದು ಡೈರೆಕ್ಟ್ ಡೆಲಿವರಿಲಿ ಬಂದಿರೋದು ನೋಡಿ. 5 ಕಿಲೋಮೀಟರ್ ಪಿಕಪ್ ಇತ್ತು, ಅದು ಬಂದೆ. ಪೋಟ್ರಲ್ಲಿ ಬಾಡಿಗೆಗಳಿಲ್ಲ ಪ್ರೇಮ್ ಗೋಲ್ಡ್ ಆದ್ರೂ. ಅದಕ್ಕೋಸ್ಕರ ಇದು ಬಂದು ಇದು ಎತ್ಕೊಂಡ್ಬಿಟ್ಟೆ. ನೋಡೋಣ ಪಿಕಪ್ ಎಷ್ಟು ಕಿಲೋಮೀಟರ್, ಡ್ರಾಪ್ ಎಷ್ಟು ಕಿಲೋಮೀಟರ್ ಅದು. ಪಿಕಪ್ 5 ಕಿಲೋಮೀಟರ್ ಇತ್ತು. ಲೋಡ್ ಹಾಕಿದ್ದಾರೆ, ಬಿಲ್ ಓಡ್ತಾ ಇರ್ತಾರೆ. 5 ನಿಮಿಷ ವೆಯ್ಟ್ ಮಾಡಿ ಅಂದರು, ವೆಯ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಟ್ರಿಪ್ಪು. ಮ್ಯಾಪಲ್ಲಿ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟರ್ ಅನ್ನೋದು. ನೆಟ್ಟೆ ಸರಿಯಾಗಿ ಬರ್ತಾ ಇಲ್ಲ ಇಲ್ಲಿ ನೋಡಿ. $23 ಕಿಲೋಮೀಟರ್ ಇದೆ ತೋರಿಸ್ತಾವಾಗ ನೋಡಿ. ಯಾವ ಕಡೆ ಬರ್ತಾ ಇದೆ ಇದು? ದೊಮ್ಮಳ್ಳೂರು. ಫುಲ್ಲು ಮಳೆ ಬರಂಗಿದೆ ನೋಡಿ. ಎಲ್ಲ ಜಾಮ್ ಅಂದರೆ ಜಾಮ್ ಇವತ್ತು, ಫುಲ್ ಜಾಮ್. ನಾನು ಬರೋಕ್ಕೆ 15 ನಿಮಿಷ 20 ನಿಮಿಷ ಆಗೋಯ್ತು ಈ ರೋಡ್ಗೆ ನೋಡಿ. ಇಲ್ಲಿ ನೋಡಿ ಮಳೆ ಅಂತೂ ಫುಲ್ಲು ಬರೋಂಗಿದೆ ನೋಡಿ, ಎಷ್ಟೊಂದು ಜಾಮ್ ಆಗಿದೆ. ಇದೆ ಅನ್ಲಾಡಿಂಗ್ ಪಾಯಿಂಟು. ಇದೆಲ್ಲ ಡೈರೆಕ್ಟ್ ಡೆಲಿವರಿ ಬಂದಿರೋದು. ಹಲ್ಸೂರು ಇದು. ಮಾಗಡಿ ರೋಡ್. ಇಲ್ಲಿಂದ ನಮ್ಮ ಮನೆ ಒಂದು 10 ಕಿಲೋಮೀಟ್ರ್ ಇರುತ್ತೆ. ಮನೆಗೆ ಹೋಗ್ಬಿಡೋಣ ಅನಿಸ್ತಾ ಇದೆ. ಏನು ಬಾಡಿಗೆಲೆ ಕೊಡ್ತಾ ಇಲ್ಲ, ಮಳೆ ಒಂದು ಬರ್ತಾ ಇದೆ. ಟ್ರಾಫಿಕ್ ನೋಡಿದೆ ಫುಲ್ ಜಾಮು, ತಲೆ ಕೆಟ್ಟೋಯ್ತು ಇವತ್ತು. ಬಾಡಿಗೆ ಕೊಟ್ಟರೆ ಹೋಗ್ತಾ ಇರೋದು ಚೆನ್ನಾಗಿರುತ್ತೆ, ಬಾಡಿಗೆನೇ ಇಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಈ ಅಂಗಡಿಗೆ ಫೋನ್ಪೇ ಮಾಡಿಬಿಟ್ಟಿದ್ದಾರೆ. 789 ರೂಪಾಯಿ ಮಾಡಿದ್ದಾರೆ ನೋಡಿ. ಕಮಿಷನ್ ಹೋಗಿರೋದು 96 ರೂಪಾಯಿ ಹೋಗಿದೆ. ನಮ್ಮ ವ್ಯಾಲೆಟ್ಗೆ 51 ರೂಪಾಯಿ ಬರುತ್ತೆ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ.
ಆಯಿತು. ಈಗ ಪೋಟ್ರ್ ಆನ್ ಮಾಡೋಣ. ಮನೆಗೆ ಹೋಗಿಬಿಡೋದು ಒಳ್ಳೆಯದು. 6 ಗಂಟೆ ಆಗಿದೆ, 6:30 ಆಗ್ತದೆ, 6:30 ಆಗಿದೆ. ಮನೆ ಲೊಕೇಶನ್ನು 12 ಕಿಲೋಮೀಟ್ರ್ ಇದೆ. ಮತ್ತು ಅದನ್ನು ಬಾಡಿಗೆ ಕೊಟ್ಬಿಟ್ರೆ 30 ಕಿಲೋಮೀಟ್ರ್ ವಾಪಸ್ ಬರಬೇಕು. ಓಹೋ, 12 ಕಿಲೋಮೀಟ್ರಿಗೆ 1 ಗಂಟೆ ಆಗುತ್ತಂತೆ. ಕೊನೆಗೆ ಮನೆಗೆ ಬಂದುಬಿಟ್ಟಿದ್ದೀನಿ. ನಾನು ಬಂದೆ, ನಮ್ಮ ಮನೆಗೆ 10 ಕಿಲೋಮೀಟ್ರ್ ಆ ಥರ ಆಯಿತು. 10 ಕಿಲೋಮೀಟ್ರ್ ಬರೋಕ್ಕೆ ಎಷ್ಟೊತ್ತಾಗಿದೆ ಗೊತ್ತಾಗೊತ್ತು? 2:30 ಹೊತ್ತು ಆಗಿದೆ. ಅಷ್ಟೊಂದು ಟ್ರಾಫಿಕ್ ಜಾಮು. ಎಷ್ಟು ಟ್ರಾಫಿಕ್ ಜಾಮ್ ಅಂದರೆ ಅಷ್ಟು ಟ್ರಾಫಿಕ್ ಜಾಮು. ನಾನು ಯಾವಾಗಲೂ ನೋಡಿಲ್ಲ ಅಷ್ಟು ಟ್ರಾಫಿಕ್ ಜಾಮು. 10 ಕಿಲೋಮೀಟ್ರಿಗೆ 2.5 ಗಂಟೆ ತೊಗೊಂಡಿದ್ದೀನಿ. ಮೆಜೆಸ್ಟಿಕ್ನಿಂದ ಬಂದಿರೋದು. ಫುಲ್ ಟ್ರಾಫಿಕ್ ಜಾಮ್ ಇವತ್ತು. ಬಂದುಬಿಟ್ಟೆ ಮನೆಗೆ. ಇವತ್ತು ನೋಡಿದ್ರೆ 2 ಆರ್ಡ್ರು, ಒಂದು ಡೈರೆಕ್ಟ್ ಡೆಲಿವರಿಯಲ್ಲಿ, ಒಂದು ಪೋಟ್ರಲ್ಲಿ. ಈ ಪೋಟ್ರವ್ನು ನೋಡಿ ಗೋಲ್ಡ್ ಇದ್ರೂ ಡ್ಯೂಟಿಗಲ್ಲಿಲ್ಲ. ನಾಳೆ ನೋಡೋಣ ಹಿಂಗಿರುತ್ತೆ. 3 ದಿನ ಹಿಂಗೆ ಇರುತ್ತೆ ಅಂತೆ. 3 ದಿನ ಆದಮೇಲೆ ಬರುತ್ತೆ. ಯಾರ್ಯಾರು 10 ಸೆಕೆಂಡ್ ಡಿಲೇದಲ್ಲಿ ಇದ್ದಾರೋ ಈಗೂ ಅವ್ರಿಗೆ ಚೆನ್ನಾಗಿ ಆಗ್ತಾಯಿದೆ. ಒಬ್ಬರು ಸಬ್ಸ್ಕ್ರೈಬರ್ ನಮಗೆ ಫೋನ್ ಮಾಡಿ ಹೇಳಿದ್ರು, ನಾವು 10 ಸೆಕೆಂಡ್ ಡಿಲೇ ಇದೆ, ಆದರೂ ನಮಗೆ ಬರ್ತಾಯಿದೆ. ಫಸ್ಟು 1800 ರೂಪಾಯ್ದು ಬಂತು, ಆಮೇಲೆ 1300 ರೂಪಾಯ್ದು ಬಂತು. ಆ ಥರ ದೊಡ್ಡ ದೊಡ್ಡ ಬಾಡಿಗಳು ಬರ್ತಾಯಿದೆ ನಮಗೆ. ಪ್ರೇಮ್ ಗೋಲ್ಡ್ ಇರೋವಾಗ ಮಾತ್ರ ಬರ್ತಾಯಿಲ್ಲ. ಒಂದು 3 ದಿನ ಆಗುತ್ತೆ ಎಲ್ಲ ಇದಾಗೆ. ಬರೀ ಬೆಂಗಳೂರಲ್ಲಿ ಮಾತ್ರನೇ ಅಲ್ಲ ಪ್ರೇಮ್ ಗೋಲ್ಡ್ ಮಾಡಿರೋದು, ಎಲ್ಲರಿಗೂ ಪ್ರೇಮ್ ಮಾಡಿಬಿಟ್ಟಿದ್ದಾನೆ. ಹೈದರಾಬಾದು, ಮುಂಬೈ, ಪೂನಾ ಎಲ್ಲ ಕಡೆನೂ ಪ್ರೇಮ್ ಮಾಡಿಬಿಟ್ಟಿದ್ದಾನೆ ಪೋಟ್ರವನು. ಅದಕ್ಕೋಸ್ಕರ ಬಾಡಿಗೆ ಸಿಕ್ಕೋದು ಸ್ವಲ್ಪ ಕಷ್ಟನೇ. ಬಂದ ತಕ್ಷಣ ಪಟ್ ಅಂತ ಎತ್ಕೊಂಡ್ಬಿಡ್ತಾರೆ, ಓದೋ ಸಮಯನೂ ಕೊಡೋಲ್ಲ. ಹಂಗಂತ ನೀವು ಚಕ ಅಂತ ಎತ್ಕೋಬೇಡಿ. ಯಾಕಂದರೆ ತಮಿಳ್ನಾಡು, ಆಂಧ್ರ ಪ್ರದೇಶ ಆ ಥರ ಕೊಟ್ಬಿಟ್ರೆ ತುಂಬ ರಿಸ್ಕ್ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ, ಓದ್ಕೊಳ್ಳಿ. ಸ್ವಲ್ಪ ಓದ್ಕೊಂಡ್ಬಿಟ್ಟು ಎತ್ಕೊಂಬಿಡಿ. ಆ ಥರ ಆಗಿದೆ. ಪ್ರೇಮ್ ಪಾರ್ಟ್ನರ್ ಅಂದರೆ ನಮಗೆ ಬರುತ್ತೆ ಬಾಡಿಗೆ, ಏನು ತೊಂದರೆ ಏನಿಲ್ಲ. ಪ್ರೇಮ್ ಗೋಲ್ಡ್ ಇರುತ್ತಲ್ಲ, ಅದು ನಮಗೊಬ್ಬರಿಗೆ ಬರೋದು ಆರ್ಡ್ರ್ಗಳು. ನಮ್ಮ ಪಕ್ಕದಲ್ಲಿ ಪ್ರೇಮ್ ಗೋಲ್ಡ್ ಅವ್ರು ಇರ್ತಾರಲ್ಲ, ಅವರಿದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ಅವರಾದ್ರೂ ಎತ್ಕೋಬೋದು, ನಾವನ್ನ ಎತ್ಕೋಬೋದು. ಆ ಥರ ಆಗಿಬಿಡುತ್ತೆ. ಸಿಲ್ವರ್ಗೆ ಮಾತ್ರ ಆ ಥರ ಇರೋಲ್ಲ. ಫಸ್ಟು ನಮ್ಗೆ ಬಂದು ಆಮೇಲೆ ಅವ್ರಿಗೆ ಹೋಗೋದು. ಅದಕ್ಕೋಸ್ಕರ ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ನಾಳೆ ಮಂಗಳವಾರ, ಬಿಡೋದು ಬೇಡ, ಹೋಗ್ತಾನೆ ಇರಬೇಕು. ಯಾವುದೋ ಒಂದು ಖಾಲಿ ಮಾತ್ರ ಇರಬಾರ್ದು. ಏನಂತೀರ? ಅಷ್ಟು ಬರಲಿ ಅಂತ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು ಅಷ್ಟೇ. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಂತೂ ತುಂಬ ಫುಲ್ ಮಳೆ ಅಂತ ಮಳೆ. ಆ ಮಳೆಯಲ್ಲಿ, ಆ ಟ್ರಾಫಿಕಲ್ಲಿ ನಾನಂತೂ ತುಂಬ ಸುಸ್ತಾಗ್ಬಿಟ್ಟೆ ಇವತ್ತು. 6 ಗಂಟೆಗೆ ಬಂದಿರೋದು ನನ್ನ ಮನೆಗೆ. ಈಗ ಟೈಮ್ ನೋಡಿದ್ರೆ ಎಷ್ಟಾಗಿದೆ ಗೊತ್ತಾ? 9 ಗಂಟೆ. 6, 7, 8, 9 ಬರೋಬ್ಬರಿ 3 ಗಂಟೆ ಹೊತ್ತಾಗಿದೆ 10 ಕಿಲೋಮೀಟ್ರ್ ಬರೋಕ್ಕೆ. ಅಷ್ಟೊಂದು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕ್ಕೊಂಡಿದ್ದೆ. ಏನೂ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಆ ಟ್ರಾಫಿಕಲ್ಲಿ ಇದ್ದು ಡೀಸೆಲ್ ಎಲ್ಲ ಖಾಲಿ ಆಗಿಬಿಡ್ತು. ಸರಿ, ನಾನು ಮಾತಾಡ್ತಾನೆ ಇರ್ತೀನಿ, ಮತ್ತೆ ಬೋರ್ ಆಗಿಬಿಡುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. 310 ಜನ ಇದ್ದಾರೆ, ಇನ್ನು 190 ಜನ ಸಬ್ಸ್ಕ್ರೈಬ್ ಬೇಕು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ರಲ್ಲ, ಅವ್ರೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ 290 ಜನ ಸಬ್ಸ್ಕ್ರೈಬ್ ಬೇಕು. 500 ಜನ ಆಗುತ್ತೆ. 500 ಜನ ಆದರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ. ಚಾನಲ್ಲು ಗ್ರೋ ಆದರೆ ಒಳ್ಳೆಯದು. ಇನ್ನು 10 ಜನಕ್ಕೆ ರೀಚ್ ಆಗುತ್ತೆ ಚಾನಲ್ಲು. ಗ್ರೋ ಆಗಿಲ್ಲ ಅಂದರೆ ಬರೀ ನಾವು ಸಬ್ಸ್ಕ್ರೈಬ್ ಮಾಡ್ಕೊತಿರೋಲ್ಲ, ಅವ್ರವ್ರು ನೋಡ್ಕೊತಾ ಇರ್ತಾರೆ, ಯಾರಿಗೋ ಒಬ್ರಿಗೆ ಹೋಗ್ತಾ ಇರುತ್ತೆ ಅಷ್ಟೇ. ಅದಕ್ಕೋಸ್ಕರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 500 ಸಬ್ಸ್ಕ್ರೈಬ್ ಮಾಡಿಬಿಡಿ ಬೇಗ. ಏನನ್ನ ಮನಸ್ಸಲ್ಲಿ ಇದ್ದರೆ ತೆಗೆದುಬಿಡಿ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೋಬೇಕು ಅದು ಇದು ಅಂತ. ನಿಮ್ಮ ದುಡ್ಡೇನು ಖರ್ಚಾಗಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡ್ಕೊಳ್ಳಿ. ಏನಾಗುತ್ತೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ? ಏನೂ ಆಗೋಲ್ಲ, ನಿಮ್ಮ ದುಡ್ಡು ಏನು ಕಟ್ಟಾಗಲ್ಲ. ನಾನು ಸ್ವಲ್ಪ ಫೇಮಸ್ ಆಗ್ತೀನಿ. ಫೇಮಸ್ ಅಂದರೆ
ಇನ್ನೊಂದು 10 ಜನಕ್ಕೆ ರೀಚ್ ಆಗುತ್ತೆ ವೀಡಿಯೋ ಅಷ್ಟೇ. ಏನಂತೀರ? ಜಾಸ್ತಿ ಮಾಡಿಬಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾಳೆ ಸಿಗೋಣ. ಗುಡ್ ನೈಟ್.